PUC ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಯೂನಿಟ್ ನಂಬರ್ A ಆರ್ಟಿಕಲ್ಸ್. ಇಲ್ಲಿ ಆರ್ಟಿಕಲ್ ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲಲ್ಲಿ ದ ಬರುತ್ತೆ, ಅದೇ ರೀತಿಯಾಗಿ ಇನ್ಡೆಫಿನೆಟ್ ಆರ್ಟಿಕಲಲ್ಲಿ ಎ ಅಥವಾ ಆ್ಯನ್ ಬರುತ್ತೆ. ಇಲ್ಲಿ ನಿಯಮ ಹೇಳುವಂತೆ ಅಥವಾ ರೂಲ್ ಹೇಳುವಂತೆ ಇಲ್ಲಿ ಕೊಡಲಾಗಿದೆ, ನಿಮ್ಮ ಪ್ರಥಮ PUC ಪುಸ್ತಕದಲ್ಲಿ ಕೊಡಲಾಗಿದೆ. ಈಗ ನೇರವಾಗಿ ನಾವು ಇಲ್ಲಿ ಉತ್ತರಗಳನ್ನು ಸಾಲ್ವ್ ಮಾಡ್ತಾ ಸಾಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎ, ಆ್ಯನ್ ಆರ್ ದ ಅಂತ ಹೇಳಲಾಗಿದೆ. ಇಲ್ಲಿ ನೀವು ಕೊಟ್ಟಿರ್ತಕ್ಕಂತಹ ಬಿಟ್ಟ ಸ್ಥಳಗಳಿಗೆ ಎ ಅಥವಾ ಆ್ಯನ್ ಅಥವಾ ದ ಅಂತಕ್ಕಂತಹ ಆರ್ಟಿಕಲ್ಗಳಿಂದ ಭರ್ತಿ ಮಾಡಬೇಕು ಅಂತ ಕೇಳಿಕೊಡಲಾಗಿದೆ. ಮೊದಲನೆಯದಾಗಿ, ಹೀ ಈಸ್ ದ ಯಂಗೆಸ್ಟ್ ಸನ್ ಇನ್ ಹಿಸ್ ಫ್ಯಾಮಿಲಿ. ಇಲ್ಲಿ ಯಂಗೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಸೂಪರ್ಲೇಟಿವ್ನಲ್ಲಿ ಇರೋದರಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ದ ಅಂತಕ್ಕಂತಹ ಡೆಫಿನೆಟ್ ಆರ್ಟಿಕಲನ್ನು ಬಳಸಬೇಕಾಗತ್ತೆ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ನಾವು ದ ಅಂತಕ್ಕಂಥದ್ದನ್ನು ಬಳಸ್ಕೊಳ್ತೀವಿ. ಇನ್ನು ಎರಡನೇದಾಗಿ, ಅನು ಈಸ್ ಲುಕಿಂಗ್ ಫಾರ್ ಅ ಜಾಬ್. ಇಲ್ಲಿ ಜಾಬ್ ಅಂತಕ್ಕಂಥದ್ದು ನಾಟ್ ಅ ಸ್ಪೆಸಿಫಿಕ್ ಜಾಬ್, ಯಾವುದೇ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಜಾಬ್ ಬಗ್ಗೆ ಇಲ್ಲಿ ಕೇಳ್ತಾ ಇಲ್ಲ. ಹೀಗಾಗಿ ನಾವು ಇಲ್ಲಿ ಇನ್ಡೆಫಿನೆಟ್ ಆರ್ಟಿಕಲನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಸೊ ಕುಡ್ ಯು ಕ್ಲೋಸ್ ದ ಡೋರ್ ಪ್ಲೀಸ್. ಇಲ್ಲಿ ಸ್ಪೆಸಿಫಿಕ್ ಡೋರ್ ಬಗ್ಗೆ ಕೇಳ್ತಾ ಇದ್ದಾರೆ, ಯಾವ ಡೋರನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕುಡ್ ಯು ಪ್ಲೀಸ್ ಕ್ಲೋಸ್ ದ ಡೋರ್ ಅಂತ ಸ್ಪೆಸಿಫಿಕ್ ಡೋರ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಆರ್ಟಿಕಲ್ ದ ಬರುತ್ತೆ. ಇನ್ನು ಅನಿಲ್ ಈಸ್ ಆ್ಯನ್ ಆಪ್ಟಿಷಿಯನ್. ಇಲ್ಲಿ ಆಪ್ಟಿಷಿಯನ್ ಆ ಅನ್ನುವಂಥದ್ದು ಏನಿದೆ ಅದು ಓವೆಲ್ ಸೌಂಡ್ ಇರೋದ್ರಿಂದ ಇಲ್ಲಿ ನಾವು ಆ್ಯನನ್ನು ಯೂಸ್ ಮಾಡ್ತಾ ಇದ್ದೇವೆ. ಡಾಕ್ಟರ್ ಶಂಕರ್ ಈಸ್ ಅ ಡೆಂಟಿಸ್ಟ್. ಇಲ್ಲಿ ಶಂಕರ್ ಅಂತಕ್ಕಂಥವರು ವೃತ್ತಿಯಲ್ಲಿ ಒಬ್ಬ ಡೆಂಟಿಸ್ಟ್, ದಂತ ವೈದ್ಯರಾಗಿದ್ದಾರೆ. ಇಲ್ಲಿ ದಂತ ವೈದ್ಯ ಅಂತಕ್ಕಂಥದ್ದು ನಾಟ್ ಸ್ಪೆಸಿಫಿಕ್, ಸೊ ಹೀಗಾಗಿ ನಾವು ಎ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಮೈ ಫ್ರೆಂಡ್ ಈಸ್ ಆ್ಯನ್ MLA. ಇಲ್ಲಿ MLA ಅಂತಕ್ಕಂಥದ್ದು ಎಮ್ ಅನ್ನುವಂಥದ್ದು ಇಲ್ಲಿ ಕಾನ್ಸೋನೆಂಟ್ನಿಂದ ಆರಂಭವಾಗಿದ್ದರೂ ಸಹಿತ ಇಲ್ಲಿ ಓವೆಲ್ ಸೌಂಡ್ ಮೊದಲಿಗೆ ಬರೋದರಿಂದ ನಾವು MLA ಎಂದು MLA ಎಂದು ಬರೆಯುತ್ತೇವೆ. ಇನ್ನು ರಾಜು ಈಸ್ ಇನ್ ದ ಕ್ಲಾಸ್. ಇಲ್ಲಿ ಸ್ಪೆಸಿಫಿಕ್ ಕ್ಲಾಸ್ನಲ್ಲಿ ನಾವು ಹೇಳ್ತಾ ಇದ್ದೇವೆ ರಾಜು ಇರ್ತಕ್ಕಂಥದ್ದು ಒಂದು ಸ್ಪೆಸಿಫಿಕ್ ನಿರ್ದಿಷ್ಟವಾಗಿರ್ತಕ್ಕಂಥ ಕ್ಲಾಸ್ನಲ್ಲಿ ಇರೋದ್ರಿಂದ ಆರ್ಟಿಕಲ್ ದ ಅನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಇನ್ನು ಹ್ಯಾವ್ ಯು ಎವರ್ ವಿಸಿಟೆಡ್ ದ ಅಂಡಮಾನ್ ಐಲ್ಯಾಂಡ್ಸ್. ಇಲ್ಲಿ ಯಾವುದೇ ಐಲ್ಯಾಂಡ್ಗಳು ಬಂದರೆ ನೀವೇನು ಮಾಡಬೇಕಾಗತ್ತೆ, ಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಒಂದು ಐಲ್ಯಾಂಡ್ಗಳನ್ನು ನಾವಿಲ್ಲಿ ಗುರುತು ಮಾಡಿರ್ತೇವೆ ಅಂಥೇಳಿ. ಸೊ ಹ್ಯಾವ್ ಯು ಎವರ್ ವಿಸಿಟೆಡ್ ದ ಅಂಡಮಾನ್ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿದ್ದ ಆರ್ಟಿಕಲ್ನ ನಾವು ಐಲ್ಯಾಂಡ್ಗಳಿಗೆ ಬಳಸಬೇಕಾಗತ್ತೆ. ಪ್ಲೀಸ್ ಬ್ರಿಂಗ್ ಅ ಕಿಲೋಗ್ರಾಮ್ ಆಫ್ ಆ್ಯಪಲ್ಸ್. ಇಲ್ಲಿ ಕಿಲೋಗ್ರಾಮ್ ಆಫ್ ಆ್ಯಪಲ್ಸ್ ಅಂತ ಹೇಳಲಾಗಿದೆ. ಕಿಲೋಗ್ರಾಮ್ ಅಂತಕ್ಕಂಥದ್ದು ಏನಿದೆ ಅಂತಂದರೆ ಇದು ನಾಟ್ ಕೌಂಟೇಬಲ್ ನೌನ್ ಆಗಿರೋದರಿಂದ ಜೊತೆಗೆ ಆ್ಯಪಲ್ಸ್ಗಳನ್ನ ಎನ್ಸಕ್ಕೆ ಬರುತ್ತೆ. ಪ್ಲೀಸ್ ಬ್ರಿಂಗ್ ಅ ಕಿಲೋಗ್ರಾಮ್. ಕಿಲೋಗ್ರಾಮ್ ಅಂದರೆ 1 ಕಿಲೋಗ್ರಾಮ್ ಅಂದರೆ ಒಂದೇ 1 ಕಿಲೋಗ್ರಾಮನ್ನು ತೆಗೆದುಕೊಂಬ ಅಂತ ಹೇಳಿದ್ದಾರೆ ಆ್ಯಪಲ್ಗಳನ್ನು. ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಇಲ್ಲಿ ರೈಟ್ ಸೈಡ್ ಅಂತಕ್ಕಂಥ ಸ್ಪೆಸಿಫಿಕ್ ಆಗಿರೋದ್ರಿಂದ ದ ಆರ್ಟಿಕಲನ್ನು ಬಳಸ್ತಾ ಇದ್ದೇವೆ. ಚೂಸ್ ದ ಕರೆಕ್ಟ್ ಆಪ್ಷನ್. ಡೂ ಯು ಎಂಜಾಯ್ ಲಿಸ್ನಿಂಗ್ ಟು ಮ್ಯೂಸಿಕ್. ಇಲ್ಲಿ ಮ್ಯೂಸಿಕ್ ಆಪ್ಷನ್ ಎ ಸರಿಯಾಗಿದೆ. ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಂದಾಗ ಮಾತ್ರ ನೀವು ದ ಅಂತಕ್ಕಂಥದ್ದನ್ನು ಬಳಕೆ ಮಾಡಬೇಕಾಗತ್ತೆ. ದ ವೀಣಾ, ದ ಗಿಟಾರ್, ಈ ರೀತಿಯಾಗಿ ನಾವು ದ ಅನ್ನು ಬಳಕೆ ಮಾಡಬೇಕಾಗತ್ತೆ. ಮ್ಯೂಸಿಕ್ ಬಂದಾಗ ನೇರವಾಗಿ ನಾವು ಮ್ಯೂಸಿಕ್ ಅಂತೇಳಿ ಬಳಸ್ಕೋಬೇಕಾಗತ್ತೆ. ಮೈ ಬ್ರದರ್ ಸ್ಪೀಕ್ಸ್ ಫ್ರೆಂಚ್. ಯಾವುದೇ ಲ್ಯಾಂಗ್ವೇಜಿನ ಕಡೆ ಯಾವುದೇ ಆರ್ಟಿಕಲ್ ಬರೋದಿಲ್ಲ. ಇವತ್ತು ಇಂಗ್ಲೀಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇದರ ಹಿಂದುಗಡೆ ಯಾವುದೇ ಆರ್ಟಿಕಲ್ನ ಬಳಸಕೂಡದು. ಇಟ್ ಈಸ್ ಪ್ರೊಹಿಬಿಟೆಡ್, ಅದನ್ನು ನಿಷೇಧಿಸಲಾಗಿದೆ. ಸೊ ಅದು ಬಳಸಂಗಿಲ್ಲ ಅಂತ ಹೇಳ್ತಾರೆ ಅವರು. ಸೊ ಇಲ್ಲಿ ಫ್ರೆಂಚ್ ಅನ್ನೋದನ್ನು ನೇರವಾಗಿ ತೊಗೋಬೇಕಾಗತ್ತೆ. ಸೊ ಐ ಸ್ಪೆಂಟ್ ಮೈ ಚೈಲ್ಡ್ಹುಡ್ ಇನ್ ಬ್ಯಾಂಗ್ಳೂರ್. ಯಾವುದೇ ಸ್ಥಳದ ಹಿಂದುಗಡೆ ನಾವು ಆರ್ಟಿಕಲನ್ನು ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದರೆ ಅದು ಪ್ರಾಪರ್ ನೌನ್ ಆಗಿರೋದರಿಂದ ಅಲ್ಲಿ ನಾವು ಯಾವುದೇ ದ, ಎ ಮತ್ತು ಆ್ಯನ್ಗಳನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿ ಆರ್ ಸ್ಕೈಯಿಂಗ್ ಇನ್ ದ ಅಲ್ಫಾಸ್. ಇಲ್ಲಿ ಅಲ್ಫಾಸ್ ಅಂತಕ್ಕಂಥದ್ದು ಒಂದು ಪರ್ವತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ನಾವು ದ ಅಂತಕ್ಕಂಥ ಆರ್ಟಿಕಲ್ನ ಬಳಕೆ ಮಾಡಬೇಕಾಗತ್ತೆ. ದ ಅನ್ನು ನಾವು
ಎಲ್ಲ ಮೌಂಟೇನ್ಗಳಿಗೆ ಉಪಯೋಗ ಮಾಡಬಹುದು. ದ ಸನ್ ರೈಸಸ್ ಇನ್ ದ ಈಸ್ಟ್. ಡೈರೆಕ್ಷನ್ಗಳನ್ನು ಯಾವುದೇ ಒಂದು ಡೈರೆಕ್ಷನ್ ಇರ್ಬೋದು, ಆ ಡೈರೆಕ್ಷನ್ ಹಿಂದ್ಗಡೆ ನಾವು ದ ಆರ್ಟಿಕಲ್ನ ಯೂಸ್ ಮಾಡಬೇಕಾಗತ್ತೆ. ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್ ಈ ರೀತಿಯಾಗಿ ಬಳಕೆ ಮಾಡಬೇಕಾಗತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎ ಆ್ಯನ್ ಆರ್ ದ ವೆನೆವರ್ ನೆಸಸರಿ. ಇಫ್ ನೋ ಆರ್ಟಿಕಲ್ ಇಸ್ ನೆಸಸರಿ ಪುಟ್ ಆ್ಯನ್ ಎಕ್ಸ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಲಾಗಿದೆ. ಮೊದಲನೇದಾಗಿ ಬರ್ತಕ್ಕಂಥದ್ದು, ಮೊದಲಿಗೆ ನಾವು ಓಲ್ಡ್ ಪಿಲಿಗ್ರಿಮ್ ವಾಸ್ ಮೇಕಿಂಗ್ ಹೀಸ್ ವೇ ಟು ಅಂತ ಹೇಳಿದ್ದಾರೆ. ಇಲ್ಲಿ ಆ್ಯನ್ ಬರುತ್ತೆ. ಓಲ್ಡ್ ಅಂತಕ್ಕಂಥದ್ದು ಓ ತೆಗೆದುಕೊಳ್ಳೋದ್ರಿಂದ ಅದು ಓವೆಲ್ ಸೌಂಡಿಂದ ಆರಂಭ ಆಗಿದೆ, ಅದಕ್ಕಾಗಿ ಆ್ಯನ್ ತೊಗೊಳ್ತಾ ಇದ್ದೇವೆ. ಆ್ಯಂಡ್ ಓಲ್ಡ್ ಪಿಲಿಗ್ರಿಮ್ ವಾಸ್ ಮೇಕಿಂಗ್ ಹೀಸ್ ವೇ ಟು ದ ಹಿಮಾಲಯನ್ ಮೌಂಟೇನ್ಸ್ ಇನ್ ದ ಕೋಲ್ಡ್ ಆಫ್ ವಿಂಟರ್. ವೆನ್ ಇಟ್ ಬಿಗ್ಯಾನ್ ಟು ರೈನ್ ಹಿ ವೆಂಟ್ ಟು ಆ್ಯನ್ ಇನ್ ಅಂದರೆ ಹೋಟೆಲ್ ಅಂತ ಅರ್ಥ ಆಗುತ್ತೆ. ಹೋಟೆಲ್ಗೆ ಹೋದರು. ಇನ್ ಅನ್ನೋದು ಓವೆಲ್ ಸೌಂಡಿಂದ ಆರಂಭ ಆಗಿದೆ. ದ ಇನ್ ಮೇಕರ್ ಮತ್ತೆ ವಾಪಸ್ ಇನ್ನನ್ನು ತೆಗೆದುಕೊಳ್ಳೋದ್ರಿಂದಾಗಿ ಅದು ಸ್ಪೆಸಿಫಿಕ್ ಆಗುತ್ತೆ. ಸೊ ಅಲ್ಲಿ ದ ತೊಗೊಳ್ತಾ ಇದ್ದೇವೆ. ದ ಇನ್ ಕೀಪರ್ ಸೇಡ್ ಟು ಹಿಮ್, ಹೌ ವಿಲ್ ಯು ಎವರ್ ಗೆಟ್ ದೇರ್ ಇನ್ ದಿಸ್ ಕೈಂಡ್ ಆಫ್ ವೆದರ್ ಮೈ ಗುಡ್ ಮ್ಯಾನ್. ಆವಾಗ ದ ಓಲ್ಡ್ ಮ್ಯಾನ್, ಈಗ ರಿಪೀಟೆಡ್ ಆಗಿದೆ, ಇದು ರಿಪೀಟ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಆಗುತ್ತೆ. ದ ಓಲ್ಡ್ ಮ್ಯಾನ್ ಆನ್ಸರ್ಡ್ cheerfully, ಮೈ ಹಾರ್ಟ್ ಗಾಟ್ ದೇರ್ ಫಸ್ಟ್. ಸೊ ಇಟ್ ಈಸ್ easy for rest of me to follow. ನೆಕ್ಸ್ಟ್ ಬರ್ತಕ್ಕಂಥದ್ದು, once upon a time an elephant made friendship with a man. One day a heavy thunderstorm broke out. The elephant went to his friend who had a little hut at the edge of the forest and asked for, ಇಲ್ಲಿ ಆರ್ಟಿಕಲ್ ಬರೋದಿಲ್ಲ. ಆರ್ಟಿಕಲ್ ಬರುವಾಗ ನಾವು ಇಂಟು ಮಾರ್ಕನ್ನು ತೋರಿಸ್ಬೋದು, ಹೆಲ್ಪ್. ಸೊ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಎ ಫಾರ್ಮರ್. ಮೊದಲಿಗೆ ಬಾರಿಗೆ ನಾವು ಫಾರ್ಮರ್ ಅಂತಕ್ಕಂಥ ವರ್ಡ್ ತೊಗೊಳ್ಳೋದ್ರಿಂದ ಮೊದಲು ನಾವು ಇಂಡೆಫಿನಿಟ್ ಆರ್ಟಿಕಲ್ ಎ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಅಥವಾ ಆ್ಯನ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಎಫ್ದಿಂದ ಆರಂಭ ಆಗಿರೋದ್ರಿಂದ ಎ ತೆಗೆದುಕೊಳ್ತಾ ಇದ್ದಾನೆ. ಎ ಫಾರ್ಮರ್ ಓನ್ಡ್ ಅ ಪೀಸ್ ಆಫ್ ಲ್ಯಾಂಡ್ ಇನ್ ಅ ವಿಲೇಜ್. ಹಿ ಗ್ರೇವ್ ಪ್ಯಾಡಿ ಆನ್ ಇಟ್. ಹಿ ಗಾಟ್ ಸಮ್ ಡ್ಯಾಶ್. ಇಲ್ಲಿ ಬ್ಯಾಗ್ಸ್ ಅನ್ನೋದನ್ನು ನಾವಿಲ್ಲಿ ಆರ್ಟಿಕಲ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಹಿ ಗಾಟ್ ಸಮ್ ಬ್ಯಾಗ್ಸ್ ಆಫ್ ಪ್ಯಾಡಿ. He took 10 bags of paddy to the market and his bullock cart. On the way, 2 bags fell on the road. The farmer tried to put the bags into the cart. He could not lift the bags. An elderly gentleman came that way. He helped the farmer to put the bags on the cart. The farmer thanked the gentleman for his help. Next, Raghu is an honest. ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡಬೇಕಂದ್ರೆ ಎಚ್ ಸೈಲೆಂಟ್ ಆಗುತ್ತೆ, ಅದು ಡಿ ಆಪ್ಷನ್ ನೋಡ್ಕೊಳ್ಳಿ ನೀವು. ಆನೆಸ್ಟ್ ಮ್ಯಾನ್ ಅಂತ ಆಗುತ್ತೆ, ಹಾನೆಸ್ಟ್ ಅಲ್ಲ. ಆನೆಸ್ಟ್ ಮ್ಯಾನ್ ಅಂದರೆ ಆ್ಯನ್ ಬರುತ್ತೆ ಅಷ್ಟೇ. ಶಾರದಾ ಈಸ್ ಇನ್ ಅ ಸಿಲ್ಕ್ ಸಾರಿ. ಎರಡನೇದು, ದ್ಯಾಟ್ ಪಾಪ್ ಸ್ಟಾರ್ ಈಸ್ ಪ್ಲೇಯಿಂಗ್ ದ ವಯೋಲಿನ್ ನಾವ್. ದ ವಯೋಲಿನ್ ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದಾಗಿ ದ ಅಂತಕ್ಕಂಥ ಆರ್ಟಿಕಲ್ನ ಬಳಕೆ ಮಾಡಬೇಕಾಗತ್ತೆ ವಯೋಲಿನ್ಗೆ. ಆ್ಯಂಡ್ ಬೊಪ್ಪನ್ನ ಪ್ಲೇಸ್ ಟೆನ್ನಿಸ್. ಯಾವುದೇ ಆಟಕ್ಕೂ ಸಹಿತ ದ ಅಂತಕ್ಕಂಥ ಆರ್ಟಿಕಲನ್ನು ಬಳಸಬಾರ್ದು ಅನ್ನೋಂಥದ್ದು. ಆಟ, ಲ್ಯಾಂಗ್ವೇಜ್ ಯಾವುದೇ ಇರ್ಬೋದು. ಫಿಶ್ ಶೆಲ್ಸ್ ಆ್ಯಟ್ $10 a kilo ಅಂತ ಹೇಳ್ತಾರೆ. 1 ಕಿಲೋಗೆ ಫಿಶ್ ಮಾರಲಾಗಿತ್ತು $10 ಅಂತ ಹೇಳ್ತಾರೆ. ಸೊ ಆರ್ಟಿಕಲ್ ಅಂತಕ್ಕಂಥ ಟಾಪಿಕನ್ನು ನಾವು ಇವತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.